ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಯೂಶ್ವಲಾಗಿ ನಾವು ಮನೇಲಿ ಲೇಟಾಗೆ ಎದ್ದೇಳೋದು. ಹಾಗಾಗಿ ಇವತ್ತು 9 ಗಂಟೆಗೆ ಎದ್ದೆ. ನಮ್ಮ ಅತ್ತೆ ಅಷ್ಟು ಬೇಗ ಬಟ್ಟೆ ಎಲ್ಲ ಮಿಷಿನ್ಗೆ ನೈಟೇ ಹಾಕಿದ್ದೆ, ಅದನ್ನೆಲ್ಲ ಒಣಗಾಕ್ಬಿಟ್ಟು ಬಂದಿದ್ದರು. ನಮ್ಮ ಅತ್ತೆ ಬೇಗ ಎದ್ಬಿಡ್ತಾರೆ. ನಮ್ಮ ಬ್ಲೂ ಇದನ್ನೆಲ್ಲ ನಮ್ಮ ನಾಯಿ ಮರಿ ಅವ್ನು ಬಿಡಲ್ಲ, ಎಬ್ಬರಿಸ್ಬಿಡ್ತಾನೆ ನಮ್ಮ ಅತ್ತೆನ. ಎದ್ಬಿಟ್ಟು ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿಬಿಟ್ಟು ನಮ್ಮತ್ತೆ ಕಾಫಿ ಕೊಟ್ಟರು. ಕಾಫಿ ಮತ್ತು ಕೇಕ್ ತಿಂದ್ಕೊಂಡೆ. ಸಂಡೇ ಒಂದು ದಿವಸ ನನಗೆ ಫ್ರೀ ಇರೋ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕೆಂದರೆ ಮನೇಲಿ ಎಲ್ಲರೂ ಇರ್ತಾರೆ, ನನ್ನ ಹಸ್ಬೆಂಡು ನಮ್ಮ ಅತ್ತೆ ಎಲ್ಲ. ಹಾಗಾಗಿ ನೋಡ್ಕೊತಾರೆ ಸ್ವಲ್ಪ ಹೊತ್ತು ಅಡುಗೆ ಎಲ್ಲ ಮಾಡೋ ತನಕ. ಏನೋ ಒಂಥರ ಫ್ರೀ ಇರುತ್ತೆ ನನಗೆ ಅವತ್ತು. ಆದರೂ ಬೆಳಗ್ಗೆ ಎದ್ದಿದ ತಕ್ಷಣ ಡಾರ್ಕ್ ಫ್ಯಾಂಟಸಿ ತೊಗೊಂಬಂದ್ಬಿಟ್ಟು ಓಪನ್ ಮಾಡಿಕೊಡು ಅಂತ ಇದ್ಲು. ಓಪನ್ ಮಾಡಿಕೊಟ್ಟೆ ಅವ್ಳಿಗೂ. ಇನ್ನು ನಮ್ಮ ಅತ್ತೆ ಮೆಹಂದಿ ಹಾಕ್ಕೊಳ್ಬೇಕು ಇವತ್ತು ಅಂತ ಹೇಳಿದ್ರು. ಅವ್ರಿಗೂ ಮೆಹಂದಿನ ನೀಟಾಗಿ ಪ್ರಿಪೇರ್ ಮಾಡಿಕೊಟ್ಟೆ. ಏನಿಲ್ಲ, ಹೆನ್ನ ಪೌಡ್ರ್ ಬರುತ್ತಲ್ಲ, ಅದನ್ನು ತೊಗೊಂಡು ಸ್ವಲ್ಪ ಟೀ ಪುಡಿನ ಕುದಿಸ್ಕೊಂಡೆ. ನೀರಲ್ಲಿ ಕುದಿಸ್ಕೊಂಬಿಟ್ಟು ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ನಿಂಬೆ ರಸ, ಒಂದು ಇಡೀ ನಿಂಬೆ ರಸನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬೆಳಗ್ಗೆ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಪಾತ್ರೆ ಎಲ್ಲ ತೊಳ್ಕೊಂಡು ನೀಟಾಗೆಲ್ಲ ಜೋಡಿಸ್ಕೊಂಡ್ಬಿಟ್ಟೆ. 2 ಡೇಸಿಂದ ನಾನ್ ವೆಜ್ ಎಲ್ಲ ತಿಂದುಬಿಟ್ಟು ಬೋರ್ ಆಗಿಬಿಟ್ಟಿತ್ತು. ಹಾಗಾಗಿ ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಮೊಟ್ಟೆ ಸಾಂಬಾರಿಗೆ ಒಂದು ಇಡೀ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ, ಒಂದು 4 ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಇದನ್ನು ನಾನು ಫ್ರೈ ಮಾಡಿಕೊಂಡು ಆಮೇಲೆ ಖಾರ ರುಬ್ಕೊಳ್ತಾ ಇದ್ದೀನಿ. ತುಂಬ ಥರ ಮೊಟ್ಟೆ ಸಾಂಬಾರು ಮಾಡ್ತಾರೆ, ಆದರೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನೇನು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಅಲ್ಲ, ಆದರೆ ನನಗೆ ಹೇಗೆ ಬರುತ್ತೋ ಅದನ್ನು ತೋರಿಸ್ತಿದ್ದೀನಿ ಅಷ್ಟೇ ನಿಮಗೆ. ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈರುಳ್ಳಿ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಅರ್ಧ ಭಾಗದಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಅದು ಸಾಫ್ಟ್ ಆಗೋ ತನಕ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಇಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಫುಲ್ ಫ್ರೈ ಆಗಿದೆ. ಫ್ರೈ ಆದಮೇಲೆ ಸ್ವಲ್ಪ ಆರಲಿಕ್ಕೆ ಬಿಡ್ತಾಯಿದ್ದೀನಿ, ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡು ಮೊಟ್ಟೆ ತೊಗೊಂಬಂದು ಕೊಟ್ಟಿದ್ರು, ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು. ಅದನ್ನು ನೀಟಾಗಿ ಜೋಡಿಸಿಟ್ಟು ಎತ್ತಿಕೊಂಡೆ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೆ ಹಸಿ ವಾಸನೆ ಹೋಗೋ ತನಕ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡೆ. ಪೆಪ್ಪರ್ ಪೌಡರ್ ಹಾಕಿದರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟೆ. ಸ್ವಲ್ಪ ಒಂದು 10 ಮಿನಿಟ್ಸ್ ಆಮೇಲೆ ಬೇಯಿಸಿರೋ ಮೊಟ್ಟೆನ ಹಾಕ್ಬಿಟ್ಟು 1-2 ಮೊಟ್ಟೆನ ಒಡೆದಾಕ್ಕೊಂಡೆ. ಆವಾಗ ಚೆನ್ನಾಗಿರುತ್ತೆ ಒಡೆದಾಕ್ಕೊಂಡ್ರೆ. ಈ ಥರ ಇತ್ತು. ಫೈನಲಾಗಿ ರೆಡಿ ಆಯಿತು ಮೊಟ್ಟೆ ಸಾಂಬಾರು ಕೂಡ. ಇನ್ನು ನಾನು ಕೂಡ ಬ್ರಷ್ ಮಾಡಿಕೊಂಡು ಫೇಸೆಲ್ಲ ವಾಶ್ ಮಾಡಿಕೊಂಡು ಊಟ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಊಟ ಮಾಡಿಕೊಂಡೆ. ಈ ಸಂಡೇ ಬಂತು ಅಂದರೆ ಊಟ ಎಲ್ಲ 12ವರೆಗೆ ಆಗೋದು ನಮ್ಮದು. ಆ್ಯಸ್ ಯೂಶ್ವಲ್ ಯಾವಾಗಲೂ 12ವರೆಗೇ ಸಂಡೇ ಆದರೆ ಊಟ. ಅಂದರೆ ಅದು ಇದು ಇರುತ್ತಲ್ಲ ದಾವತ್ತು ಅಂತ ಮಾಡಿಕೊಂಡೆ. ಊಟ ಮಾಡಿಕೊಂಡು ಪಾಪುನ ಮಲಗಿಸ್ದೆ ಒಂದು ಸ್ವಲ್ಪ ಹೊತ್ತು. ಅವಳು ಒಂದು 4:15 ಹಂಗೆ ಎದ್ಲು ಮಲಗಿಬಿಟ್ಟು. ನಾನು ಅವಳ ಜೊತೆಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ನಮ್ಮ ಅತ್ತೆ ನೆಲ ಮನೆ ಎಲ್ಲ ನೀಟಾಗಿ ಒರೆಸ್ಕೊಟ್ರು. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಮಾಡಿ ಒಂದು 2 ವಾರ ಆಗಿತ್ತು ಪೂಜೆ ಮಾಡಿ. ಮನಸ್ಸಿಗೆ ಯಾಕೋ ನೆಮ್ಮದಿನೇ ಇಲ್ಲ ಅನ್ನಿಸ್ತಾ ಇತ್ತು. ಹಾಗಾಗಿ ಇವತ್ತು ಪೂಜೆ ಮಾಡ್ಕೊಂಬಿಡೋಣ ಅಂತ ಎಲ್ಲ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ನಮ್ಮ ಅತ್ತೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಟ್ರು. ಇನ್ನು ಪಾಪು ಕೂಡ ಅವಳಿಗೂ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅವಳಿಗೆ ರೆಡಿ ಮಾಡಿಬಿಟ್ಟು ಬಟ್ಟೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ ರೆಡಿ ಮಾಡಿಬಿಟ್ಟು ನಮ್ಮ ಅತ್ತೆ ಜೊತೆ ಕಳಿಸ್ದೆ ಅವಳನ್ನು. ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹೋದರು. ನಾನು ಫೈನಲಾಗಿ ಪೂಜೆ ಎಲ್ಲ ಮಾಡಿಕೊಂಡೆ. ನಾನು ಯಾವತ್ತೂ ಸಂಡೇ ಪೂಜೆ ಮಾಡಲ್ಲ, ಯಾವಾಗಲೂ ಶುಕ್ರವಾರನೇ ಮಾಡ್ಕೊಳ್ಳೋದು. ಏನು ಮಾಡೋಕ್ಕಾಗಲ್ಲ, ಹುಡುಗಿರ ಪ್ರಾಬ್ಲಮ್ ಇರುತ್ತಲ್ಲ, ಹಾಗಾಗಿ ಇವತ್ತು ಮಾಡೋ ಥರ ಆಯಿತು. ಏನೋ ಒಂಥರ ನೆಮ್ಮದಿ ಸಿಗ್ತಾಯಿತ್ತು ಇವತ್ತು. ಪೂಜೆ ಕೂಡ ಫೈನಲಾಗಿ ಮಾಡಿಕೊಂಡೆ. ಆಮೇಲೆ ಒಂದು ಕಪ್ ಕಾಫಿ ಕುಡ್ಕೊಂಡು ನನ್ನ ಹಸ್ಬೆಂಡು ಸರಿ ಪಾನಿಪುರಿ ತಿನ್ಕೊಂಬರೋಣ ಬಾ ಅಂತ ಹೇಳ್ಬಿಟ್ಟು ಪಾನಿಪುರಿ ಅಂಗಡಿ ಕರ್ಕೊಂಡೋಗಿದ್ರು. ಅಲ್ಲಿ ಪಾನಿಪುರಿ ತಿನ್ಕೊಂಡು ಬಂದು ಮನೆ ಕಡೆ ಬಂದೆ. ನನ್ನ ಮಗಳು ಇನ್ನೂ ಬಂದಿರಲಿಲ್ಲ, ನಮ್ಮ ಅತ್ತೆ ಸ್ವಲ್ಪ ಟಿ ವಿ ನೋಡ್ತಾ ಹಾಗೆ ಬರ್ತಾ ಈ ಹುಳಿ ಚಮಚ ಬರುತ್ತಲ್ಲ, ಇದು ನನ್ನ ಫೇವ್ರೆಟ್ಟು. ಅದನ್ನು ತೊಗೊಂಬಂದಿದ್ದೆ. ಅದು ಕೂಡ ತಿನ್ಕೊಂಡು ಹಾಗೆ ಸ್ವಲ್ಪ ವೈಟಿ ಲೈವ್ ಹೋಗಿದ್ದೆ. ಲೈವಲ್ಲಿ ಒಂದು 2 ಮೆಂಬರ್ಸ್ ಜಾಯ್ನ್ ಆಗಿದ್ದರು, ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು. ಓಕೆ, ಬಾಯ್ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.